ವೀಕ್ಷಕರೇ, ರಾಯಲ್ ಸಿನಿಮಾ ಅಂದ ತಕ್ಷಣ ರಾಯಲ್ ಆಗಿ ಎಂಟ್ರಿ ಕೊಡ್ತು. ಸೊ ಆ ರಾಯಲ್ ಆಗಿ ಒಳ್ಳೆ ನಾವು ಎಲ್ಲ ರಿವ್ಯೂನ ತಗೊಂಡೆ. ಬಟ್ ಈಗ ಡೈರೆಕ್ಟರ್ ಸರ್ ಮಾತಾಡ್ಸೋಣ. ಎಸ್ಪೆಷಲಿ ನಾನು ಡಿ ಬಾಸ್ ನೋಡಿದಷ್ಟೇ ಖುಷಿ ಆಯ್ತು ಸರ್ ನೋಡಿದ್ದು. ನಾನು ಡಿ ಬಾಸ್ ಫ್ಯಾನ್ ಇದೆ. ನಾನು ಅವ್ರ ಫ್ಯಾನ್ ಸರ್ ಸಂಬಂಧಿ ಅಲ್ಲ, ಬಟ್ ಅವ್ರ ವರ್ಕ್ ನಾ ಫ್ಯಾನ್. ಓಕೆ ಸರ್, ಈಗ ಸಿನಿಮಾ ವಿಷಯಕ್ಕೆ ಬಂದಾಗ ಎಲ್ಲರೂ ಸಾಂಗ್ಸ್ ಚೆನ್ನಾಗಿದೆ ಅಂತ ಹೇಳ್ತಾರೆ, ಮತ್ತೆ ಅದು ಎಮೋಷನ್ಸ್ ಎಲ್ಲ ಇದೆ, ಬೈ ಸೆಂಟಿಮೆಂಟ್ ಎಲ್ಲ ಇದೆ ಅಂತ ಹೇಳ್ತಾರೆ. ಸೊ ಯಾವ ತರ ಆಡಿಯನ್ಸ್ ಗೆ ಈ ಸಿನಿಮಾ ಇಷ್ಟ ಆಗುತ್ತೆ ಸರ್? ಸರ್, ನಾನು ಯಾವತ್ತು ನಾನು ಮಾಡಿರೋ ಪ್ರೀವಿಯಸ್ ಸಿನಿಮಾ ಅಷ್ಟೇ ಒಂದು ಟಾರ್ಗೆಟೆಡ್ ಆಡಿಯನ್ಸ್ ಅಂತ ಮಾಡಲ್ಲ. ನನ್ನ ಸಿನಿಮಾ ಮಾಸಿಗೆ ರೀಚ್ ಆಗ್ಬೇಕು ಅಂದ್ರೆ ತುಂಬಾ ಜನಕ್ಕೆ ರೀಚ್ ಆಗ್ಬೇಕು, ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ಕೂತ್ಕೊಂಡು ನೋಡೋಂತ ಸಿನಿಮಾ ಮಾಡ್ಬೇಕು ಅಂತಾನೆ ಪ್ರಯತ್ನ ಪಟ್ಟು ಮಾಡೋದು ನಾನು. ಸರ್, ಎಸ್ಪೆಷಲಿ ಯೂತ್ಸ್ಗೆ ಏನಾದ್ರು ಟೇಕ್ ಹೋಮ್ ಮೆಸೇಜಸ್ ಅಂತ ಅಂದ್ರೆ ಏನ್ ಸರ್, ನಾನು ಬೋಧನೆ ಮಾಡಕ್ ಸಿನಿಮಾ ಇಂಡಸ್ಟ್ರಿಗೆ ಬಂದಿಲ್ಲ ಸರ್. ಇಲ್ಲ ಯಾರಿಗಾರ ಪ್ರವಚನ ಕೊಡೋಷ್ಟು ದೊಡ್ಡ ವ್ಯಕ್ತಿನೂ ನಾನಲ್ಲ. ನನ್ ಕೆಲಸ ಎಂಟರ್ಟೈನ್ ಮಾಡೋದು, ಆ ಕೆಲಸ ನೀಟಾಗಿ ಮಾಡೋಣ ಅನ್ನೋದು ಒಂದೇ ನಂಬಿಕೆಯಲ್ಲಿ ನಾನು ಸಿನಿಮಾ ಮಾಡ್ತೀನಿ. ಜನರು ಎಂಟರ್ಟೈನ್ ಆಗ್ತಿದ್ರೆ ನನ್ಗೆ ಎನ್ಕರೇಜ್ ಮಾಡ್ತಾರೆ. ಅಂಡ್ ನನ್ ಪ್ರೀವಿಯಸ್ ಸಿನಿಮಾ ಎಲ್ಲಾನು ಅಷ್ಟೇ, ನಾನು ಅವ್ರಿಗೆ ಎಂಟರ್ಟೈನ್ ಮಾಡಿದಕ್ಕೆ ಅದನ್ನ ದೊಡ್ಡ ಮಟ್ಟಿಗೆ ರೀಚ್ ಮಾಡಿಸೋದು, ಇದನ್ನ ಅವ್ರಿಗೆ ಎಂಟರ್ಟೈನ್ ಮಾಡೋಣ ಅಂತಾನೆ ಮಾಡಿರೋದು. ಅಂಡ್ ಇವಾಗ ರೆಸ್ಪಾನ್ಸ್ ನೋಡಿದ್ರೆ ತುಂಬಾ ಖುಷಿ ಆಗ್ತದೆ, ಎಲ್ರಿಗೂ ಇಷ್ಟ ಆಗ್ತಾ ಇದೆ. ಅಂಡ್ ಈಗ ಸಿನಿಮಾ ರಿಲೀಸ್ ಬಿಫೋರ್ ಏನೇನ್ ಮಾಡ್ಬೇಕು ಎಲ್ಲ ಪ್ರಯತ್ನ ನಾವು ಮಾಡಾಗೋದು. ಇನ್ನಿವಾಗ ನೀವುಗಳು ರೀಚ್ ಮಾಡಿಸ್ಬೇಕು ಈ ಸಿನಿಮಾನ. ಓಕೆ ಸರ್, ಎಸ್ಪೆಷಲಿ ಡಿ ಬಾಸ್ ಫ್ಯಾನ್ಸ್ ಮನ್ಸ್ ಮಾಡಿದ್ರೆ ಸಿನಿಮಾನ ಯಾವ ಲೆವೆಲ್ ಬೇಕಾದ್ರೂ ತೊಡಗ್ತಾರೆ, ಯಾಕಂದ್ರೆ ಅಷ್ಟು ಶಕ್ತಿ ಡಿ ಬಾಸ್ ಫ್ಯಾನ್ಸ್ ಇದೆ. ಸೊ ಈಗ ಡಿ ಬಾಸ್ ಫ್ಯಾನ್ಸ್ ಗಳಿಗೆ ನಿಮ್ ಕಡೆಯಿಂದ ಏನ್ ಹೇಳ್ತೀರಾ ಸರ್? ಸರ್, ಏನಿಲ್ಲ ಸರ್, ನಮ್ ಸೆಲೆಬ್ರಿಟಿಗಳವರು ಅವ್ರಿಗೆ ನಾನು ಬರೀ ಒಂದೇ ಹೇಳಕ್ಕಾಗುತ್ತೆ, ತುಂಬಾ ಥ್ಯಾಂಕ್ಸ್. ಎಲ್ಲಾ ಟೈಮಲ್ಲೂ ನಮ್ಗೆ ಸಪೋರ್ಟ್ ಮಾಡಿದ್ರಾ ಅಂಡ್ ನಮ್ ಕೆಲಸ ನೋಡ್ಬಿಟ್ಟು ಅಪ್ರಿಶಿಯೇಟ್ ಮಾಡಿದ್ರಾ, ನಮ್ಮನ್ನ ತಪ್ಕೊಂಡಿದ್ದೀರಾ, ಎನ್ಕರೇಜ್ ಮಾಡಿದ್ರಾ. ಇದೇ ಪ್ರೋತ್ಸಾಹ ಬೆಂಬಲ ಯಾವಾಗ್ಲೂ ಸದಾ ಹಿಂಗೆ ಇರಲಿ. ಓಕೆ ಸರ್, ತುಂಬಾ ಥ್ಯಾಂಕ್ಸ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್.